ಸಮಾಜಕ್ಕೆ ಆಲ್ರೆಡಿ ಬಹಳ ವರ್ಷಗಳಿಂದ ಹೋರಾಡ್ತಿರೋರು ನನ್ನ ಆಪ್ತ ಶ್ರೀಮತಿ ಉಮಾ ಅಂತ. ಇವರು ರಾಜ್ಯಾಧ್ಯಕ್ಷರು, ಜೈ ಭೀಮ್ ಸಂರಕ್ಷಣಾ ಸಮಿತಿ ಅದಕ್ಕೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಮತ್ತು ವಿಶ್ವ ದಲಿತ ಸಂರಕ್ಷಣಾ ಸೇನೆ ಇದೆ. ಸೊ ಇವರು ಸುಮಾರು ವರ್ಷಗಳಿಂದ ದಲಿತರ ಪರವಾಗಿ ಅಷ್ಟು ಮಾತ್ರವಲ್ಲದೆ ಕನ್ನಡ ಜಲ ಭಾಷೆಗೆ ತೊಂದರೆ ಆದಾಗ ಬಂದು ವಿರುದ್ಧ ಅದಕ್ಕೆ ಆಧಾರವಾಗಿ ನಿಂತುಕೊಂಡು ಸಿಂಹ ಗರ್ಜನೆ ಮಾಡಿದಂಥ ವೀರ ಮಹಿಳೆಯರು ಇವರು. ಇವರೆಲ್ಲ ನಾನು ವಿಷ್ಣುವಣ್ಣನ ಅಭಿಮಾನಿಯಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಕನ್ನಡಕ್ಕಾಗೂ ಓಡಾಡ್ತಾ ಇದ್ದೀನಿ. ವಿಷ್ಣು ಅಭಿಮಾನಿ ಅಂತ ಬರೇ ಅಣ್ಣನ ಕಾರ್ಯಕ್ರಮ ಮಾತ್ರ ಮಾಡೋದಲ್ಲ, ಈ ಮಣ್ಣಲ್ಲಿ ಹುಟ್ಟಿದೀವಿ, ನಾಡಿಗೆ ಸೇವೆ ಮಾಡಬೇಕು. ನಾನು ಈ ಥರ ಸೇವೆ ಮಾಡೋದ್ರಿಂದಲೇ ಕನ್ನಡ ಸಂಘಟನೆಗಳಲ್ಲಿ MGR ಮಣಿ ಊರಿಗೋಪಕಾರಿ ಸಂಘ ಅಂದರೆ ನಮಗೊಂದು ಒಂದು ಒಂದು ಸಪ್ರೇಟ್ ಒಂದು ಮರ್ಯಾದೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಆಪ್ತರಾದ ಶ್ರೀಮತಿ ಉಮಾ ಅವರು ಬಂದಿದ್ದಾರೆ, ಅವ್ರ ಜೊತೆ ಅವ್ರ ತಂಗಿ ಮಂಜುಳಾ ಅವರು ಬಂದ್ದಾರೆ, ಮತ್ತು ಇನ್ನೊಬ್ಬ ಹೋರಾಟಗಾರ್ತಿ ಸುಮಾ ಬಂದಿದ್ದಾರೆ, ಮತ್ತು ಬೇರೆಲ್ಲ ನನ್ನ ಸ್ನೇಹಿತರು ಮಹಿಳಾ ಮಣಿಗಳು ಬಂದಿದ್ದಾರೆ. ಈ ವಿಶ್ವದಲಿತ ಸಂರಕ್ಷಣಾ ಸೇನೆಯನ್ನ ಉಮಾ ಅವರು ಆಲ್ರೆಡಿ ತುಮಕೂರಲ್ಲಿ ಒಂದು ಶಾಖೆ ಇಟ್ಟು ಬಹಳ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಅದನ್ನ ಈ ತಿಂಗಳು 28ನೇ ತಾರೀಕು 28 ಸೆಪ್ಟೆಂಬರ್ 2025 ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿ ಜೈ ಭೀಮ್ ಸಂರಕ್ಷಣಾ ಸಮಿತಿ ಹಾಗೂ ವಿಶ್ವ ದಲಿತ ಸಂರಕ್ಷಣಾ ವೇದಿಕೆಯ ಶಾಖೆಯನ್ನು ತೆರೀತಿದ್ದಾರೆ. ಅವ್ರು ಹೇಳೋದೇನಂದ್ರೆ, ಸರ್ ನೀವು ವಿಷ್ಣುವಣ್ಣನಿಗೆ 45 ವರ್ಷಕ್ಕೆ ಮೊದಲೇ ಸಂಘ ಕಟ್ಟಿದ್ರಿ, ಯಶಸ್ವಿಯಾಗಿ ನಡೀತಿದೆ, ಈ ಸಂಘ ನೀವೇ ಉದ್ಘಾಟನೆ ಮಾಡಿ ಅಂತೇಳಿ ಬಂದಿದ್ದಾರೆ. ಅವರ ಈ ಪ್ರೀತಿಗೆ ನಾನು ಸದಾ ಚಿರಋಣಿ. ನಿಮ್ಮೆಲ್ಲರ ಪರವಾಗಿ ನಾನು ಸದಾ ಹೇಳ್ತೀನಿ, ಈ ಕಾರ್ಯಕ್ರಮಕ್ಕೆ ಕನ್ನಡಿಗರಾದ ತಾವುಗಳು, ಕನ್ನಡ ಹೋರಾಟಗಾರರು, ಸಮಸ್ತ ವಿಷ್ಣುವಣ್ಣನ ಅಭಿಮಾನಿಗಳು ಬರಬೇಕು, ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿ. ಅವತ್ತು ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಇವರು ಉಮಾ ಅವರ ತಂಗಿ, ಆತ್ಮೀಯ ತಂಗಿ, ನನಗೂ ತಂಗಿ ಇದ್ದಂಗೆ ಮಂಜುಳಾ ಅಂತ. ಇವರು ವಿಷ್ಣುವಣ್ಣನ ಕಟ್ಟ ಅಭಿಮಾನಿ. ವಿಷ್ಣುವಣ್ಣನ ದೇವರ ಫೋಟೋ ಪಕ್ಕ ವಿಷ್ಣುವಣ್ಣನ ಫೋಟೋ ಹಂಚಿರ್ತಾರೆ. ಅವ್ರು ಹೇಳೋದೇನಂದ್ರೆ, ಅಣ್ಣ ಅವತ್ತು ನಾವು ಪೂಜೆ ಮಾಡುವಾಗ, ಸಂಘಟನೆ ಓಪನ್ ಮಾಡುವಾಗ ವಿಷ್ಣುವಣ್ಣನ ಫೋಟೋ ಇಟ್ಟು ಅವ್ರಿಗೆ ಹುಟ್ಟಿದಬ್ಬ ಮಾಡಬೇಕು, ಕೇಕ್ ನೀವೇ ಕಟ್ ಮಾಡಬೇಕು, ನೀವು ವಿಷ್ಣುವಣ್ಣನ ತಮ್ಮ ಅಲ್ವಾ ಅಂತ ಹೇಳಿದ್ರು. ಅವತ್ತು 2 ಕಾರ್ಯಕ್ರಮನೂ ಇದೆ. ತಾವು ಬಂದು ಭಾಗವಹಿಸಿ ನಿಮ್ಮ ಸಹಕಾರವನ್ನು ನಮಗೆ ಸದಾ ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಸ್ನೇಹಿತ ಸಹೋದರ, ಊರಿಗೋಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾದ MGR ಮಣಿ ಹಾಗೂ ಸುಮಾರು 25 ವರ್ಷಗಳಿಂದ ಕನ್ನಡ ಪರ ಹೋರಾಟ ಮಾಡ್ತಿರುವ ಕನ್ನಡ ಹೋರಾಟಗಾರ. ನಮಸ್ಕಾರ ಸ್ನೇಹಿತರೆ.